Good morning, students. Myself, Dr. L. Manchu Bhargavi, Assistant Professor, Government Fastped College, Madhugiri. This is session number 5. We'll study about primary market. Subject commerce, and the paper is Indian Financial System. The semester, 4th semester of BCom students of Tumkur University. Primary market. And the objective of the learning would be to familiarize the student with the concept of primary market. Usually the capital market is classified into two categories: primary market ಮತ್ತು ಸೆಕೆಂಡ್ರಿ ಮಾರ್ಕೆಟ್. ಅದರಲ್ಲಿ ನಾವು ಪ್ರೈಮರಿ ಮಾರ್ಕೆಟ್ ಬಗ್ಗೆ ಈಗ ಸ್ಟಡಿ ಮಾಡೋಣ. ಆ್ಯಂಡ್ ದ ಸೆಷನ್ ಔಟ್ಕಮ್ ವುಡ್ ಬಿ ದ ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಪ್ರೈಮರಿ ಮಾರ್ಕೆಟ್. Introduction. Primary market is known as new issues market. It deals with the issuance of new securities and then sold to investors directly by the issuer. ಈ ಪ್ರೈಮರಿ ಮಾರ್ಕೆಟಲ್ಲಿ ಹೊಸ ಇಶ್ಯೂಸ್ನ ಇಲ್ಲಿ ಟ್ರೇಡ್ ಮಾಡ್ತಾರೆ. ಆಮೇಲೆ ಆ ಒಂದು ಹೊಸ ಇಶ್ಯೂ ಮಾರ್ಕೆಟ್ನ ಬೇರೆಯವ್ರಿಗೆ ಡೈರೆಕ್ಟ್ಲಿ ಸೇಲ್ ಮಾಡ್ತಾರೆ. And then investors buy securities then whenever traded before. Investors ಈ ಸೆಕ್ಯೂರಿಟೀಸ್ನ ಪರ್ಚೇಸ್ ಮಾಡ್ತಾರೆ. ಹಾಗೆ ಪ್ರೈಮರಿ ಮಾರ್ಕೆಟ್ ಕ್ರಿಯೇಟ್ಸ್ ಲಾಂಗ್ ಟರ್ಮ್ ಇನ್ಸ್ಟ್ರೂಮೆಂಟ್ಸ್ ಥ್ರೂ ವಿಚ್ ಕಾರ್ಪೊರೇಟ್ ಎಂಟಿಟೀಸ್ ರೇಸ್ ಫಂಡ್ಸ್ ಫ್ರಮ್ ದ ಕ್ಯಾಪಿಟಲ್ ಮಾರ್ಕೆಟ್. ಅದೇ ರೀತಿ ಪ್ರೈಮರಿ ಮಾರ್ಕೆಟ್ ಬಗ್ಗೆ, ಇನ್ ದಿಸ್ ಮಾರ್ಕೆಟ್ ಫಂಡ್ಸ್ ಆರ್ ರೇಸ್ಡ್ ಬೈ industrial and commercial enterprises from investors through the issue of ಶೇರ್ಗಳು ಇಶ್ಯೂ ಮಾಡ್ತಾರೆ, ಹಾಗೆ ಡೆವೆಂಚರ್ಸು ಮತ್ತು ಬಾಂಡ್ಗಳನ್ನ ಇಶ್ಯೂ ಮಾಡ್ತಾರೆ. ಯೂಶ್ವಲಿ ಟ್ರೇಡರ್ಸು, ಇಂಡಸ್ಟ್ರಿಯಲಿಸ್ಟು ಇವನ್ನ ಇಶ್ಯೂ ಮಾಡ್ತಾರೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ನ್ಯೂ ಇಶ್ಯೂಸ್ ಮಾರ್ಕೆಟ್ ಅಂತ ಕೂಡ ನಾವು ಕರಿಬೋದು. ಪ್ರೈಮರಿ ಮಾರ್ಕೆಟ್ ಈಸ್ ದ ಪಾರ್ಟ್ ಆಫ್ ದ ಕ್ಯಾಪಿಟಲ್ ಮಾರ್ಕೆಟ್ಸ್ ದಟ್ ಡೀಲ್ಸ್ ವಿತ್ ದ ರೀಇಶ್ಯೂ ಆಫ್ ನ್ಯೂ ಸೆಕ್ಯೂರಿಟೀಸ್. ಲೈಕ್ ಕಂಪನೀಸು, ಗೌರ್ಮೆಂಟ್ದಾಗಿರ್ಬೋದು, ಪಬ್ಲಿಕ್ ಸೆಕ್ಟರ್ ಇನ್ಸ್ಟಿಟ್ಯೂಷನ್ಸ್ ಕ್ಯಾನ್ ಒಬ್ಟೈನ್ ಫೈಂಡಿಂಗ್ ಥ್ರೂ ದ ಸೇಲ್ ಆಫ್ ಅ ನ್ಯೂ ಸ್ಟಾಕ್ ಆರ್ ನ್ಯೂ ಬಾಂಡ್. Primary market is a market for new issue of new financial claims. Hence, it is also called new issue market anta kuda karitare. Iduna new issue market anta karitare primary market ge. The primary market deals with those securities which are issued to the public for the first time. ಹೊಸದಾಗಿ ಇಶ್ಯೂ ಮಾಡಿರುವಂಥ ಸೆಕ್ಯೂರಿಟೀಸ್ ಮೇಲೆ ಇದು ಸ್ಟಡಿ ಮಾಡುತ್ತೆ. In the primary market, borrowers exchange new financial securities for long-term funds. Thus, primary market facilitates capital formation. ಈ ರೀತಿ ಪ್ರೈಮರಿ ಮಾರ್ಕೆಟು ಕ್ಯಾಪಿಟಲ್ ಫಾರ್ಮ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಸಿಗ್ನಿಫಿಕೆನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. ಲೆಟ್ us see what are the importance. Primary market facilitates capital growth by enabling individual to convert savings into investments. ಸೇವಿಂಗ್ಸ್ನ ಇನ್ವೆಸ್ಟ್ಮೆಂಟ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಯೂಸ್ ಮಾಡುತ್ತೆ. ಆಮೇಲೆ ಇಟ್ ಫೆಸಿಲಿಟೇಟ್ಸ್ ಕಂಪನೀಸ್ ಟು ಇಶ್ಯೂ ನ್ಯೂ ಸ್ಟಾಕ್ ಟು ರೇಸ್ ಮನಿ ಡೈರೆಕ್ಟ್ಲಿ ಫ್ರಮ್ ಹೌಸ್ ಹೋಲ್ಡ್ಸ್ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆರ್ ಟು ಮೀಟ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್. It provides a channel for the government to raise funds from the public to finance public sector project. ಅದೇ ರೀತಿ ಪ್ರೈಮರಿ ಮಾರ್ಕೆಟ್ದು ಇನ್ನೊಂದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ, ಇದು ಗವರ್ನಮೆಂಟಿಗೆ ಪೀಪಲಿಂದ ಫಂಡ್ ರೇಸ್ ಮಾಡಿ ಅದೇ ರೀತಿ ಪಬ್ಲಿಕ್ ಸೆಕ್ಟರ್ ಪ್ರಾಜೆಕ್ಟಿಗೆ ಮತ್ತು ಇನ್ವೆಸ್ಟ್ ಮಾಡೋದಕ್ಕೆ ಮನಿ ಬೇಕು. ಅದನ್ನು ಪ್ರೈಮರಿ ಮಾರ್ಕೆಟಲ್ಲಿ ಜನ್ರೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. The primary market enables business expansion and growth for domestic and foreign companies. ಅದೇ ರೀತಿ ಬಿಸ್ನೆಸ್ನ ಎಕ್ಸ್ಪ್ಯಾನ್ಡ್ ಮಾಡಲಿಕ್ಕೆ ಕೂಡ ಈ ಒಂದು ಪ್ರೈಮರಿ ಮಾರ್ಕೆಟ್ ಹೆಲ್ಪ್ ಆಗುತ್ತೆ. Unlike the secondary market, such as stock market with the trade listed shares between buyers and sellers, the primary market exists for the reissuance of new securities by corporation and to the government directly to the investors. Now ತುಂಬ ಫಂಕ್ಷನ್ಸ್ ಇದೆ ಪ್ರೈಮರಿ ಮಾರ್ಕೆಟ್. ವಿ ವಿಲ್ ಸಿ ಒನ್ ಬೈ ಒನ್ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಪ್ರೈಮರಿ ಮಾರ್ಕೆಟ್. So first function is organization.
ಸೊ ಆರ್ಗನೈಸೇಷನ್ ಅಂದರೆ ಏನು ಫಂಕ್ಷನ್ ಇದೆ ಪ್ರೈಮರಿ ಮಾರ್ಕೆಟಲ್ಲಿ ವಿ ವಿಲ್ ಸಿ. ಪ್ರೈಮರಿ ಮಾರ್ಕೆಟ್ ಡೀಲ್ಸ್ ವಿತ್ ದ ಒಬ್ಟೈನ್ ಆಫ್ ನ್ಯೂ ಇಶ್ಯೂ. ನಾವು ಆಲ್ರೆಡಿ ಹೇಳಿದ್ದೀವಿ, ಹೊಸ ಇಶ್ಯೂಸ್ನ ಮಾಡುತ್ತೆ ಈ ಪ್ರೈಮರಿ ಮಾರ್ಕೆಟಲ್ಲಿ. ದ ಪ್ರಪೋಸಲ್ ಈಸ್ ಅನಲೈಸ್ಡ್ ಇನ್ ಟರ್ಮ್ಸ್ ಆಫ್ ನೇಚರ್ ಆಫ್ ಸೆಕ್ಯೂರಿಟಿ, the size of the issue, timings of the issue, and ಫ್ಲೋಟೇಷನ್ ಮೆಥಡ್ಸ್ ಆಫ್ ದ ಇಶ್ಯೂ. ಇದೆಲ್ಲ ಕೂಡ ಆರ್ಗನೈಸೇಷನ್ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಅಂಡರ್ ರೈಟಿಂಗ್ ಫಂಕ್ಷನಲ್ಲಿ ಕೂಡ ಈ ಪ್ರೈಮರಿ ಮಾರ್ಕೆಟ್ ಇದರಲ್ಲಿ ಅಂಡರ್ ರೈಟಿಂಗ್ ಇಟ್ಸ್ ಅ ಗ್ಯಾರಂಟಿ, ಅಂದರೆ ಒಂದು ಗ್ಯಾರಂಟಿ ಟೇಕೆನ್ ಬೈ ದ ಇನ್ಸ್ಟಿಟ್ಯೂಷನ್ ಆರ್ ಫರ್ಮ್ ಆಫ್ ಬ್ರೋಕರ್ಸ್ ಎನ್ಶೂರಿಂಗ್ ದ ಮಾರ್ಕೆಟಬಿಲಿಟಿ ಆಫ್ ಎನ್ ಇಶ್ಯೂ. ಒಂದು ಇಶ್ಯೂಸು ಸೆಕ್ಯೂರಿಟೀಸ್ ಮಾರ್ಕೆಟ್ ಆಗಿಲ್ಲ ಅಂದರೆ ನಾವು ತೊಗೊತೀವಿ, ನಾವು ಪರ್ಚೇಸ್ ಮಾಡ್ತೀವಿ ಅಂತ ದೇ ಗಿವ್ ಲೈಕ್ ಗ್ಯಾರಂಟೀಸ್. ಇಟ್ ಈಸ್ ಅ ಮೆಥಡ್ ವೇರ್ ಬೈ ದ ಗ್ಯಾರಂಟರ್ ಮೇಕ್ಸ್ ಅ ಪ್ರಾಮಿಸ್ ಟು ದ ಸ್ಟಾಕ್ ಇಶ್ಯೂಯಿಂಗ್ ಕಂಪನಿ ದ್ಯಾಟ್ he would purchase a certain specific number of shares in the event of when they are not being invested by the public. ಈಗ ಪಬ್ಲಿಕ್ ಏನಾದರೂ ಶೇರ್ಸ್ನ ಪರ್ಚೇಸ್ ಮಾಡದೆ ಹೋದರೆ, ಪಬ್ಲಿಕ್ ಬಂದು ಇಶ್ಯೂ ಮಾಡದೆ ಹೋದರೆ ಇಷ್ಟು ಶೇರ್ಸ್ನ ನಾವು ಪಕ್ಕ ಪರ್ಚೇಸ್ ಮಾಡ್ತೀವಿ ಅಂತ ಒಂದು ಗ್ಯಾರಂಟಿ ಈ ಒಂದು ಅಂಡರ್ ರೈಟರ್ಸ್ ಕೊಡ್ತಾರೆ. ಅದು ಈ ಪ್ರೈಮರಿ ಮಾರ್ಕೆಟಲ್ಲಿ ವಿ ಕ್ಯಾನ್ ಸಿ ದಟ್. ಆಮೇಲೆ next you have distribution. The third function is that of distribution of shares. Sharesna distribute mada functions. Distribution means the functions of sale of shares and debentures to the investors. Investors ge shares matte debentures na maruantadu. This is performed by brokers and agents. ಈ ಒಂದು ಡಿಸ್ಟ್ರಿಬ್ಯೂಟ್ ವರ್ಕ್ನ ಮಾಡ್ತಿರ್ತಾರೆ. ಅದೇ ರೀತಿ ನೆಕ್ಸ್ಟ್ ಬಂದು ಹೌಸ್ ಹೋಲ್ಡ್ ಸೇವಿಂಗ್ಸ್ ಫಂಕ್ಷನ್. ಇದರಲ್ಲೇನೋ ಕಂಪನೀಸ್ ರೇಸ್ ಫಂಡ್ಸ್ ಇನ್ ದ ಪ್ರೈಮರಿ ಮಾರ್ಕೆಟ್ ಬೈ ಇಶ್ಯೂಯಿಂಗ್ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್, IPOs ಅಂತ ಕರಿತೀವಿ. ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಲ್ಲಿ ದೋಸ್ ಸ್ಟಾಕ್ ಆಫರಿಂಗ್ಸ್ ಆಥರೈಸಸ್ ಅ ಶೇರ್ ಆಫ್ ಓನರ್ಶಿಪ್ ಇನ್ ದ ಕಂಪನಿ ಟು ದ ಎಕ್ಸ್ಟೆಂಟ್ ಆಫ್ ದ ಸ್ಟಾಕ್ ವ್ಯಾಲ್ಯೂ. But well-established firms also become publicly traded companies to gain visibility and to expand. Global investment. ಇಲ್ಲೇನೋ ಗ್ಲೋಬಲ್ ಅಂದರೆ ಓಪನ್ ಟು ದ ಗ್ಲೋಬಲೈಸೇಷನ್, ಓಪನ್ ಟು ಅದರ್ ಕಂಟ್ರೀಸ್ ಅಂತ. The primary market enables business expansion and growth for domestic and foreign companies. ಬೇರೆ ಕಂಪನೀಸ್ ಕೂಡ ಬಂದು ಇನ್ವೆಸ್ಟ್ ಮಾಡಿ ಶೇರ್ಸು ಮತ್ತು ಡೆಬೆಂಚರ್ಸ್ನ ಪರ್ಚೇಸ್ ಮಾಡ್ಬೋದು. ಇಂಟರ್ವೆನ್ಷನಲ್ ಫರ್ಮ್ಸ್ ಇಶ್ಯೂ ನ್ಯೂ ಸ್ಟಾಕ್ಸ್, ಅಮೆರಿಕನ್ ಡಿಪಾಸಿಟ್ರಿ ರಿಸೀವ್ಸ್, ADRs ಅಂತ ಕರಿತೀವಿ, to investors in the US which are listed in American Stock Exchange. So the example of global investment function. Next function we will see sale of government securities. ಗೌರ್ಮೆಂಟ್ ಸೆಕ್ಯೂರಿಟೀಸ್ನ ಕೂಡ ಸೇಲ್ ಮಾಡುವಂಥ ಫಂಕ್ಷನ್ ಈ ಪ್ರೈಮರಿ ಮಾರ್ಕೆಟ್ ಮಾಡುತ್ತೆ. The government directly issues securities to the public via the primary market to fund public works ಮತ್ತು ಪ್ರಾಜೆಕ್ಟ್ಸ್ such as the ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಇರ್ಬೋದು, ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್ ಇರ್ಬೋದು, ಪಬ್ಲಿಕ್ ಬಿಲ್ಡಿಂಗ್ಸು, ಆಮೇಲೆ ಸ್ಕೂಲ್ಸು ಎಟ್ಸೆಟ್ರಾ. ದೀಸ್ ಸೆಕ್ಯೂರಿಟೀಸ್ ಆರ್ ಆಫರ್ಡ್ ಇನ್ ದ ಫಾರ್ಮ್ ಆಫ್ ಶಾರ್ಟ್ ಟರ್ಮ್ ಬಿಲ್ಸ್. ಶಾರ್ಟ್ ಟರ್ಮ್ ಬಿಲ್ಸಲ್ಲಿ ಇದನ್ನು ಆಫರ್ ಮಾಡ್ತಾರೆ. ನೋಟ್ಸ್ ದಟ್ ಮೆಚ್ಯೂರ್ ಇನ್ 2 to 7 years, ಯೂಶ್ವಲಿ 2 ವರ್ಷದಿಂದ 7 ವರ್ಷ ಇರ್ತಾರೆ. ಲಾಂಗರ್ ಟರ್ಮ್ ಬಾಂಡ್ಸ್ ಆ್ಯಂಡ್ ಟ್ರೆಜರಿ ಇನ್ಫ್ಲೇಷನ್ ಪ್ರೊಟೆಕ್ಟೆಡ್ ಸೆಕ್ಯೂರಿಟೀಸ್, ಟಿಪ್ಸ್ ಅಂತ ಕರಿತೀವಿ ಇದರಲ್ಲಿ. ಸೊ ಟ್ರೆಜರಿ ಇನ್ಫ್ಲೇಷನ್ ಪ್ರೊಟೆಕ್ಟೆಡ್ ಸೆಕ್ಯೂರಿಟೀಸ್ ಅಂತ, ದೀಸ್ ಆರ್ ಲಿಂಕ್ಡ್ ಟು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಹಾಗೆ ಈ ಒಂದು ಪ್ರೈಮರಿ ಇಶ್ಯೂಸಲ್ಲಿ ವಾಟ್ ಆರ್ ದ ಥಿಂಗ್ಸ್ ಲೈಕ್ ವಾಟ್ ಆರ್ ದ ಮೇನ್ ಇಶ್ಯೂಸ್ ದೇ ವಿಲ್ ಮೇಕ್ ಇಸ್ ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಹೇಳ್ತಾರೆ. ಇದನ್ನು ಇಶ್ಯೂ ಮಾಡ್ತಾರೆ, IPO ಅಂತ ಕರೀತಾರೆ. ದೆನ್ ಫಾಲೋ ಆನ್ ಪಬ್ಲಿಕ್ ಆಫರ್, FPO ಅಂತ ಕರೀತಾರೆ. ಹಾಗೆ ರೈಟ್ ಇಶ್ಯೂಸ್ ಆ್ಯಂಡ್ ಪ್ರಿಫರೆನ್ಷಿಯಲ್ ಇಶ್ಯೂಸ್, ಇದೆಲ್ಲ ಕೂಡ ಪ್ರೈಮರಿ ಮಾರ್ಕೆಟಲ್ಲಿ ನೋಡ್ಬೋದು. ಹಾಗೆ ಈ ಒಂದು ಪ್ರೈಮರಿ ಮಾರ್ಕೆಟ್ ಅಡ್ವಾಂಟೇಜಸ್ ಏನು, ವೆರಿ ಇಂಪಾರ್ಟೆಂಟ್ ವೆನ್ಯೂ ಫಾರ್ ಇನ್ವೆಸ್ಟರ್ಸ್ಗೆ ಇನ್ವೆಸ್ಟ್ ಮಾಡೋಕ್ಕೆ ಇಟ್ಸ್ ಅ ವೆರಿ ಗುಡ್ ಪ್ಲೇಸ್ ಆ್ಯಂಡ್
ಪ್ರೊಡಕ್ಟಿವ್ ಯೂಸ್ ಆಫ್ ದ ಕಂಪನಿ ಸೇವಿಂಗ್ಸ್, ಕಂಪನಿಯಲ್ಲಿರುವಂಥ ಹಣ, ಲೈಕ್ ದ ಸ್ಟಾಕ್, ದ ಕ್ಯಾಶ್ ವಿಚ್ ಈಸ್ ಲೈಯಿಂಗ್ ಇನ್ ದ ಕಂಪನಿ, ಅದನ್ನು ಚೆನ್ನಾಗಿ ಯೂಸೇಜ್ ಮಾಡಿ ಪ್ರೊಡಕ್ಟಿವಿಟಿ, ದೇ ಕೆನ್ ಅರ್ನ್ ಇಂಟ್ರೆಸ್ಟ್ ಆ್ಯಂಡ್ ಡಿವಿಡೆನ್ಸ್. ಫೆಸಿಲಿಟೇಟ್ ಕ್ಯಾಪಿಟಲ್ ಫಾರ್ಮೇಷನ್, ಕ್ಯಾಪಿಟಲ್ ಫಾರ್ಮ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಫೆಸಿಲಿಟೇಟ್ಸ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಅದೇ ರೀತಿ ಇಟ್ ಆಫರ್ಸ್ ರೀಸನಬಲ್ ರೇಟ್ ಆಫ್ ರಿಟರ್ನ್ಸ್ ಆನ್ ಸೇವಿಂಗ್ಸ್. ರೀಸನಬಲ್ ರೇಟ್, ಲೈಕ್ ನಾಟ್ ವೆರಿ ಹೈ, ನಾಟ್ ವೆರಿ ಲೋ. ಸೊ ದೆನ್ ಎಂಡ್ಯೂಸ್ ಎಕನಾಮಿಕ್ ಗ್ರೋತ್, ಎಸ್ ಆಫ್ ಕೋರ್ಸ್. ಪ್ರಮೋಷನ್ ಆಫ್ ಸ್ಟೇಬಿಲಿಟಿ ಇನ್ ವ್ಯಾಲ್ಯೂ ಆಫ್ ಸೆಕ್ಯೂರಿಟೀಸ್. ಹಾಗೆ ಸೆಕ್ಯೂರಿಟೀಸ್ ವ್ಯಾಲ್ಯೂ ಸಡನ್ನಾಗಿ ಜಂಪ್ ಆಗ್ದಂಗೆ, ಹೈ ಆಗ್ದಂಗೆ, ಲೋ ಆಗ್ದಂಗೆ ನೋಡ್ಕೊಳ್ಳೋದು ಕೂಡ ವಿ ವಿಲ್ ಸಿ ಇನ್ ದಿಸ್ ಪ್ರೈಮರಿ ಮಾರ್ಕೆಟ್. ಆಮೇಲೆ ಈ ಪ್ರೈಮರಿ ಮಾರ್ಕೆಟ್ ಫೆಸಿಲಿಟೇಟ್ಸ್ ಟೆಕ್ನಾಲಜಿಕಲ್ ಅಪ್ಗ್ರೇಷನ್ ಆಲ್ಸೋ. ದೆನ್ ಈ ಒಂದು ಪ್ರೈಮರಿ ಮಾರ್ಕೆಟಲ್ಲಿ ಡಿಫ್ರೆಂಟಾಗಿ ಇಂಪಾರ್ಟೆಂಟ್ ಏನಂತಂದರೆ ಇಟ್ ಫೆಸಿಲಿಟೇಟ್ಸ್ ಕ್ಯಾಪಿಟಲ್ ಗ್ರೋತ್ ಮತ್ತು ಬೈ ಎನೇಬ್ಲಿಂಗ್ ಇಂಡಿವಿಜುವಲ್ಸ್ ಟು ಕನ್ವರ್ಟ್ ಸೇವಿಂಗ್ಸ್ ಇಂಟು ಇನ್ವೆಸ್ಟ್ಮೆಂಟ್. ಅವ್ರ ಹತ್ರನೇ ಇದ್ದರೆ ಅದು ಸೇವಿಂಗ್ಸ್ ಆಗಿ ಉಳ್ಕೊಳ್ಳುತ್ತೆ. ಅವ್ರು ಇನ್ವೆಸ್ಟ್ ಮಾಡಿದರೆ ದ ಸೇವಿಂಗ್ಸ್ ವಿಲ್ ಆಟೋಮೆಟಿಕ್ಲಿ ಬಿ ಕನ್ವರ್ಟೆಡ್ ಇಂಟು ಇನ್ವೆಸ್ಟ್ಮೆಂಟ್ಸ್. ಇನ್ನು ಹೇಳೋದಾದರೆ ಇಟ್ ಫೆಸಿಲಿಟೀಸ್ ಕಂಪನೀಸ್ ಟು ಇಶ್ಯೂ ನ್ಯೂ ಸ್ಟಾಕ್ ಟು ರೈಸ್ ಮನಿ ಡೈರೆಕ್ಟ್ಲಿ ಫ್ರಮ್ ಪಬ್ಲಿಕ್ ಫಾರ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆರ್ ಟು ಮೀಟ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್. ಪ್ರೈಮರಿ ಮಾರ್ಕೆಟಲ್ಲಿ ಡೈರೆಕ್ಟಾಗೆ ಇಟ್ ವಿಲ್ ಅನೌನ್ಸ್ ಆರ್ ಇಟ್ ವಿಲ್ ಆಸ್ಕ್ ದ ಪೀಪಲ್ ಟು ಇನ್ವೆಸ್ಟ್, ನ್ಯೂ ಶೇರ್ಸ್ನ ಇಶ್ಯೂ ಮಾಡ್ತಾರೆ ಇಲ್ಲಿ. ನೆಕ್ಸ್ಟ್, ಪ್ರೈಮರಿ ಮಾರ್ಕೆಟ್ ಎನೇಬಲ್ಸ್ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಆ್ಯಂಡ್ ಗ್ರೋತ್ ಆಫ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನೀಸ್ ಆಲ್ಸೋ. ಫಾರಿನ್ ಕಂಪನೀಸ್ಗೆ ಕೂಡ ಎಕ್ಸ್ಪೆನ್ಷನ್ ಆಗೋದ್ರಿಂದ ಇದು ಹೆಲ್ಪ್ ಆಗ್ತಿದೆ. ಆ್ಯಂಡ್ ಇನ್ನೂ ಫೀಚರ್ಸ್ ಹೇಳೋದಾದರೆ ಈ ಪ್ರೈಮರಿ ಮಾರ್ಕೆಟಲ್ಲಿ ದಿಸ್ ಈಸ್ ದ ಮಾರ್ಕೆಟ್ ಫಾರ್ ನ್ಯೂ ಲಾಂಗ್ ಟರ್ಮ್ ಈಕ್ವಿಟಿ ಕ್ಯಾಪಿಟಲ್. ಹಾಗೆ ದ ಪ್ರೈಮರಿ ಮಾರ್ಕೆಟ್ ಈಸ್ ದ ಮಾರ್ಕೆಟ್ ವೇರ್ ದ ಸೆಕ್ಯೂರಿಟೀಸ್ ಆರ್ ಸೋಲ್ಡ್ ಫಾರ್ ದ ಫಸ್ಟ್ ಟೈಮ್, ನಾವು ನೋಡಿದ ಹಾಗೆ. ಆಮೇಲೆ ಈ ಪ್ರೈಮರಿ ಇಶ್ಯೂ ದ ಸೆಕ್ಯೂರಿಟೀಸ್ ಆರ್ ಇಶ್ಯೂಡ್ ಬೈ ದ ಕಂಪನೀಸಿಂದ ಇಶ್ಯೂ ಮಾಡ್ತಾರೆ ಡೈರೆಕ್ಟ್ಲಿ ಟು ದ ಇನ್ವೆಸ್ಟರ್ಸ್. ಇನ್ನೊಂದು ದಿಸ್ ಪ್ರೈಮರಿ ಮಾರ್ಕೆಟ್ ಪರ್ಫಾರ್ಮ್ಸ್ ದ ಕ್ರೂಷಿಯಲ್ ಫಂಕ್ಷನ್ ಆರ್ ಫೆಸಿಲಿಟೇಟಿಂಗ್ ಕ್ಯಾಪಿಟಲ್ ಫಾರ್ಮೇಷನ್ ಇನ್ ದ ಕಂಪನಿ. ಈ ಕಂಪನಿಗೆ ಕ್ಯಾಪಿಟಲ್ ಫಾರ್ಮ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೆಕೆಂಡ್ರಿಗಿಂತ ಪ್ರೈಮರಿ ಮಾರ್ಕೆಟ್ ತುಂಬ ಕ್ರೂಷಿಯಲ್ ಆಗಿ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಫೈನಾನ್ಷಿಯಲ್ ಅಸೆಟ್ಸ್ ಸೋಲ್ಡ್ ಕ್ಯಾನ್ ಓನ್ಲಿ ಬಿ redeemed by the original holder, ಅದು ಕೂಡ ಇಲ್ಲಿ ನಾವು ನೋಡ್ಬೋದು. ಸೊ ದಟ್ಸ್ ಆಲ್ ಇನ್ ದಿಸ್ ಸೆಷನ್. Thank you so much, students. We will see you in the next class, in the next session with some other topic. And the materials related to this session will be given separately. I request all the students to follow the material, and also multiple choice questions also will be given separately. So I request everybody to go through the multiple choice questions also. Thank you so much, students, for your cooperation.